ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ನಾವಿವತ್ತು ಎಮ್ ಜಿ ಕಡೆಯಿಂದ ವಿಂಡ್ಸರ್ ಇಟ್ಟಾಗಿರೋ ಕಾರಣದಿಂದಾಗಿ ಅದರಲ್ಲಿ ಒಂದಷ್ಟು ಕಸ್ಟಮರ್ ಫೀಡ್ಬ್ಯಾಕ್ ತೊಗೊಂಡು ಚೇಂಜಸ್ಗಳು ಮತ್ತು ಫೀಚರ್ಸ್ಗಳನ್ನ ಆ್ಯಡ್ ಆನ್ ಮಾಡಿ ವಿಂಡ್ಸರ್ ಪ್ರೋ ಅನ್ನೋ ಮಾಡಲನ್ನು ಲಾಂಚ್ ಮಾಡಿದ್ದಾರೆ. ಸೊ ಅದರ ಕಂಪ್ಲೀಟ್ ರಿವ್ಯೂ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರೇ ಚಾನಲ್ ಹೊಸ್ದಾಗಿ ಬಂದಿರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಅಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಎಮ್ ಜಿ ಕಡೆಯಿಂದ ವಿಂಡ್ಸರ್ ಇ ವಿ ಪ್ರೋನ ಲಾಂಚ್ ಮಾಡಿದ್ದಾರೆ. ಸೊ ಇದರಲ್ಲಿ ಮೇಜರ್ ಚೇಂಜ್ ಏನಂದರೆ ಬ್ಯಾಟ್ರಿ ಕೆಪಾಸಿಟಿ. ಪ್ರೀವಿಯಸ್ ಮಾಡಲಲ್ಲಿ ನಿಮಗೆ ನಾರ್ಮಲ್ ವಿಂಡ್ಸರಲ್ಲಿ 38 ಕಿಲೋವ್ಯಾಟ್ಸ್ ಬ್ಯಾಟ್ರಿ ಕೆಪಾಸಿಟಿ ಬರ್ತಿತ್ತು, ಬಟ್ ವಿಂಡ್ಸರ್ ಪ್ರೋ ಅಲ್ಲಿ 52.9 ಕಿಲೋವ್ಯಾಟ್ಸ್ ಬರುತ್ತೆ. ಸೊ ಅದರ ಕ್ಲೈಮ್ ರೇಂಜು ಎಮ್ ಜಿ ಕಡೆಯಿಂದ 449 ಕಿಲೋಮೀಟ್ರ್ ರೇಂಜ್ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಒಂದು ಬಿಸ್ನೆಸ್ ಕ್ಲಾಸ್ ಗಾಡಿಗೆ ರೇಂಜ್ ಕೂಡ ಜಾಸ್ತಿ ಕೊಟ್ಟಿರೋದ್ರಿಂದ ನೀವು ಲಾಂಗ್ ಡ್ರೈವ್ ಹೋಗಬೇಕು ಅಂದರೆ ತುಂಬ ಕಂಫರ್ಟಬಲಾಗಿ ಆರಾಮಾಗಿ ಹೋಗ್ಬೋದು. ಪ್ಲಸ್ ಇದರಲ್ಲಿ ಪ್ರೈಸ್ ಏನಂದರೆ ನಿಮಗೆ ಎಕ್ಸ್-ಶೋರೂಮ್ ಒಂದೇ ಮಾಡಲು ಒಂದೇ ವೇರಿಯಂಟ್ ಬರೋದ್ರಿಂದ ಎಕ್ಸ್-ಶೋರೂಮ್ ಪ್ರೈಸು 18,09,000 ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾರ ಕ್ವೈರೀಸ್ ಬೇಕು ಅಂದರೆ ನಾವು ರಿವ್ಯೂ ಮಾಡೋಕ್ಕೆ ಬಂದು ಎಮ್ ಜಿ ವಿಂಡ್ಸರ್ ಜುಬ್ಲಿ ಆ್ಯಂಡ್ ಶೋರೂಮು ಮೈಸೂರು ರೋಡ್ ಹತ್ರ ಇರೋದು. ನಿಮಗೆ ಅವ್ರ ಲೊಕೇಶನ್ ಮತ್ತು ನಂಬರ್ ಡಿಸ್ಕ್ರಿಪ್ಷನ್ ಹತ್ರ ಹಾಕಿರ್ತೀನಿ. ಸೊ ನಿಮ್ಗೆ ಏನೇನು ಕ್ವೈರೀಸ್ ಬೇಕು ಮತ್ತು ಬುಕ್ಕಿಂಗ್ ಮಾಡಬೇಕು ಅಂದರೆ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಸೊ ಓವರಾಲ್ ಫ್ರಂಟ್ ಲುಕ್ ಬರೋದಾರೆ ನೋಡ್ತಾ ಇರ್ಬೋದು, ಕನೆಕ್ಟೆಡ್ DRL ಬರುತ್ತೆ ವಿತ್ ನಿಮಗೆ ಇಂಡಿಕೇಟರ್ ಕೂಡ ಅಲ್ಲೇ ಇಂಟಿಗ್ರೇಟ್ ಆಗಿರುತ್ತೆ. ಸೊ ವಿತ್ ನಿಮಗೆ ಎಮ್ ಜಿ ಲೋಗೋ ಬರುತ್ತೆ, ಹಾಗೆ ಫ್ರಂಟಲ್ಲಿ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಸೊ ವಿತ್ ನಿಮಗೆ ಲೆವೆಲ್ 2 ADAS ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ವಿತ್ ನಿಮ್ಮ ಪಿಯಾನೋ ಬ್ಲ್ಯಾಕ್ ಫಿನಿಶು ಹಾಗೆ ಕ್ರೋಮಿಯಂ ಟಚ್ ಕೂಡ ಕೊಟ್ಟಿದ್ದಾರೆ. ಸೊ ವಿತ್ ನಿಮಗಿಲ್ಲಿ ಫ್ರಂಟು ಹೆಡ್ಲೈಟ್ ನೋಡೋದಾದ್ರೆ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಬರುತ್ತೆ. ವಿತ್ ನಿಮಗಿಲ್ಲಿ ಒಂದಷ್ಟು ಕ್ರೋಮಿಯಂ ಟಚ್ ಕೊಟ್ಟಿದ್ದಾರೆ, ಅವೆಲ್ಲ ಒಂದಷ್ಟು ಲುಕ್ನ ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಬ್ಯಾಟ್ರಿದು ನೋಡ್ತಾ ಇರ್ಬೋದು, ನಿಮಗೆ AC DC ಎರಡರದ್ದು ನಿಮಗೆ ಚಾರ್ಜಿಂಗ್ ಪೋರ್ಟ್ ಕೂಡ ಬರುತ್ತೆ. ಸೊ ನಿಮ್ಗೆ ಯಾವ ರೀತಿ ಬೇಕೋ ನಿಮ್ಗೆ ಆ ರೀತಿ ಚಾರ್ಜ್ ಹಾಕೋಬೋದು. ಸೊ ಓವರಾಲ್ ನಿಮಗೆ ಸೈಡಲ್ಲಿ ಚೇಂಜ್ ನೋಡೋದಾದರೆ ಅಲಾಯ್ ವೀಲ್ಗಳಲ್ಲಿ ಚೇಂಜ್ ಇದೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಡೈಮಂಡ್ ಕಿಟ್ ಅಲಾಯ್ ವೀಲ್ ಕೊಟ್ಟಿದ್ದಾರೆ. ಸೊ ವಿತ್ ನಿಮಗೆ 4 ವೀಲ್ಗೂ ಡಿಸ್ಕ್ ಬ್ರೇಕ್ ಬರುತ್ತೆ. ಸೊ ಓವರಾಲ್ ಟೈರ್ ಸೈಜ್ ನೋಡೋದಾದರೆ ನೀವು ನೋಡ್ತಾ ಇರ್ಬೋದು 250/15/55/R18 ಇಂಚ್ ನಿಮಗೆ ನಾರ್ಮಲ್ ಅಲಾಯ್ ವೀಲ್ ಬರುತ್ತೆ. ಸೊ ಓವರಾಲ್ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬರೋದಾದರೆ 186 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಕ್ಲಾಡಿಂಗ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ, ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ವಿತ್ ಕ್ರೋಮಿಯಂ ಟಚ್ ಕೂಡ ಕೊಟ್ಟಿದ್ದಾರೆ. ಇದು ನಾರ್ಮಲ್ ನಿಮಗೆ ಫ್ಲೆಶ್ ಡೋರ್ ಹ್ಯಾಂಡಲ್ಸು ಹಳೆ ವಿಂಡ್ಸರಲ್ಲಿ ಏನು ಬರ್ತಾಯಿದ್ದು ಅದೇ ಬರ್ತಾಯಿದೆ. ವಿತ್ ನಿಮಗೆ ಓವರ್ ವಿ ಎಮ್ ಬರೋದಾದರೆ ಓವರ್ ವಿ ಎಮ್ ಬರುತ್ತೆ. ವಿತ್ ನಿಮಗೆ ಇಂಡಿಕೇಟರ್ ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ಸೊ ಬಾಡಿ ಕಲರೇ ಓವರ್ ವಿ ಎಮ್ ಕೊಟ್ಟಿದ್ದಾರೆ. ಸೊ ಓವರಾಲ್ ನಿಮಗೆ ಮೇಜರ್ ಚೇಂಜಸ್ ನಿಮ್ಗೆ ಏನಾಗುತ್ತೆ ಅಂದರೆ ರಿಯರಲ್ಲಿ ಬರುತ್ತೆ. ಸೊ ಏನಂದರೆ ರಿಯರಲ್ಲಿ ನಿಮಗೆ ಎಲೆಕ್ಟ್ರಿಕ್ ಟೈಲ್ ಗೇಟ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಈ ಲಾಕ್ ಓಪನ್ ಮಾಡಿದ್ರೆ ಸೊ ಆಟೋಮೆಟಿಕ್ಕಾಗಿ ನಿಮಗೆ ರಿಯರ್ ಡೋರ್ ಇದೆಯಲ್ಲ, ಸೊ ಅದು ಆಟೋಮೆಟಿಕ್ ಹೋಗಿ ಓಪನ್ ಆಗುತ್ತೆ ಮತ್ತು ಕ್ಲೋಸ್ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು, ನಿಮಗೆ ಏನು ಇದು ಮಾಡೋಂಗಿಲ್ಲ, ಅದೇ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ. ಸೊ ಇದು ಒಂದು ಮೇಜರ್ ಚೇಂಜ್ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಟೈಲ್ ಗೇಟು ಅದೆಲ್ಲ ಒಂದಷ್ಟು ಕಂಫರ್ಟ್ನೆಸ್ ಕೊಡುತ್ತೆ. ಸೊ ಓವರಲ್ಲಿ ರಿಯರಲ್ಲಿ ನೋಡಿದ್ರೆ ಡಿಫಾಗರ್ ಕೊಟ್ಟಿದ್ದಾರೆ. ಸೊ ವಿತ್ ನಿಮಗೆ ರಿಯರಲ್ಲಿ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ರಿಯಲ್ ಕನೆಕ್ಟೆಡ್ ಟೈಲ್ ಲ್ಯಾಂಪು, ರಿವರ್ಸ್ ಲ್ಯಾಂಪು ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ವಿಂಡ್ಸರ್ ಲೋಗೋ ಬರುತ್ತೆ. ಸೊ EV ಬ್ಯಾಡ್ಜಿಂಗ್ ಕೂಡ ಬರುತ್ತೆ. ಹಾಗೆ ರಿಯರಲ್ಲಿ ನಿಮಗೆ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಸೊ ವಿತ್ ನಿಮಗೆ ರಿಯರ್ ಸೈಡಲ್ಲಿ ಕ್ರೋಮಿಯಂ ಟಚ್ ಜೊತೆಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ರಿಯರ್ ಕ್ಯಾಮ್ರಾ ಕೂಡ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ಸೊ ಓವರಾಲ್ ನಿಮಗೆ ಇಲ್ಲಿ ADAS ತಂದು ವಿಂಡ್ಸರ್ ಪ್ರೋಗೂ ವಿಂಡ್ಸರ್ಗೂ ADAS ತಂದು ಬ್ಯಾಡ್ಜಿಂಗ್ ಬರುತ್ತೆ ಅಡಿಷ್ನಲ್ ಆಗಿ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಡಿಫಾಗರ್ ಜೊತೆಗೆ ಐಸ್ಟಮ್ ಮೌಂಟ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಸೊ ಹಾಗೆ ನಿಮಗೆ ಬೂಟ್ ಸ್ಪೇಸ್ ಬರೋದಾದರೆ 579 ಲೀಟರ್ಸ್ ಆಫ್ ಯೂಜ್ ಬೂಟ್ ಸ್ಪೇಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಬೂಟ್ ಸ್ಪೇಸ್ ಕೂಡ ತುಂಬ ಯೂಜ್ ಆಗಿದೆ. ಸೊ ವಿತ್ ಮ್ಯಾಟ್ ಕೂಡ ಎಲ್ಲ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ಸೊ ನಿಮಗೆ ರಿಯರ್ ಸೀಟು 60-40 ಸ್ಪ್ಲಿಟ್ ಬರುತ್ತೆ. ವಿತ್ ನಿಮಗೆ ರಿವರ್ಸ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ, ಡಿಕ್ಕಿ ಲ್ಯಾಂಪು. ಸೊ ಓವರಾಲ್ ಕೀ ನೋಡೋದಾದರೆ ಲಾಕ್ ಆ್ಯಂಡ್ ಅನ್ಲಾಕ್ ಮತ್ತು ಬೂಟು ಓಪನ್ ಆಪ್ಷನ್ಸು 3 ಬಟನ್ ಬರುತ್ತೆ. ವಿತ್ ನಿಮಗೆ ಫ್ರಂಟು ಇಂಟೀರಿಯರ್ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನೋಡ್ತಾ ಇರ್ಬೋದು, ನಿಮಗೆ ಲಾಕ್ ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಡೋರ್ ಹ್ಯಾಂಡಲ್ ಓಪನ್ ಆಗುತ್ತೆ. ಸೊ ಇಂಟೀರಿಯರ್ ಒಂದು ಚೇಂಜಸ್ ಏನಂದರೆ ನಿಮಗೆ ಪ್ರೀವಿಯಸ್ಸಲ್ಲಿ ಒಂದೇ ಕಲರ್ ಕೊಡ್ತಾಯಿದ್ರು. ಸೊ ಇದರಲ್ಲಿ ಇವಾಗ ಡ್ಯುಯಲ್ ಟೋನ್ ಬರುತ್ತೆ. ಸೊ ಬೀಜು ಮತ್ತು ಓವರಾಲ್ ನಿಮಗೆ ಬೀಜ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಕಾಂಬಿನೇಷನಲ್ಲಿ ಬರುತ್ತೆ. ಸೊ ಡೋರ್ ಸೈಡ್ ನೋಡೋದಾದ್ರೆ ನೀವು ಡೋರಲ್ಲೂ ನಾರ್ಮಲ್ EVಗೆ ವಿಂಡ್ಸರ್ಗೆ ಏನಿತ್ತು ಅದೇ ರೀತಿ ಲುಕ್ ಬಂದಿದೆ. ಸೊ ವಿತ್ ಟೆಕ್ಸ್ಚರ್ದು ಹಾಗೆ ನಿಮಗೊಂದಷ್ಟು ಡಾರ್ಕ್ ರೂಮ್ ಲುಕ್ಕು ವಿತ್ ಒಂದು ವಿಂಟೇಜ್ ಲುಕ್ ಎಲ್ಲ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ವಿತ್ ನಿಮಗೆ
ಇಲ್ಲಿ ಸ್ಪೀಕರ್ ಕೂಡ ಇಂಟಿಗ್ರೇಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ. ಸೊ ವಿತ್ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು. ಸೊ 6 ವೇ ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಸೀಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಇರೋದ್ರಿಂದ ತುಂಬ ಸಖತ್ತಾಗಿದೆ ಅಂತ ಹೇಳ್ಬೋದು. ವಿತ್ ನಿಮಗೆ ಪಾರ್ಕಿಂಗ್ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ. ಹಾಗೆ AC ವೆಂಟ್ಸ್ ಕೂಡ ಅಡ್ಜಸ್ಟೇಬಲ್ ಇಲ್ಲೇ ಕೊಟ್ಟಿದ್ದಾರೆ. ಸೊ ಓವರಾಲ್ ನೀವು ಸ್ಟೇರಿಂಗ್ ನೋಡ್ತಾ ಇರ್ಬೋದು. ಸ್ಟೇರಿಂಗ್ ಲೆದರ್ ರ್ಯಾಂಪ್ ಕೊಟ್ಟಿದ್ದಾರೆ. ಸೊ ವಿತ್ ಫ್ಲಾಟ್ ಬಾಟಮ್ ಸ್ಟೇರಿಂಗ್ ಕೊಟ್ಟಿದ್ದಾರೆ. 2 ಸ್ಪೋಕ್ ಸ್ಟೇರಿಂಗ್ ವೀಲ್ ಬರುತ್ತೆ. ವಿತ್ MG ಲೋಗೋ ಕೂಡ ಕೊಟ್ಟಿದ್ದಾರೆ. ಹಾಗೆ ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ದು ಕನೆಕ್ಷನ್ ಬರುತ್ತೆ. ರೈಟ್ ಸೈಡಲ್ಲಿ ನೋಡಿದ್ರೆ ನಿಮಗೆ ವಾಲ್ಯೂಮು ಮತ್ತು ಟ್ರ್ಯಾಕ್ ಸೀಡ್ದೆಲ್ಲ ಬರುತ್ತೆ. ಸೊ ಓವರಾಲ್ ನೋಡ್ತಾ ಇರ್ಬೋದು ನಿಮಗೆ ವಿತ್ ಅಡಾಸ್ ಕಂಟ್ರೋಲ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಓಡೋಮೀಟ್ರ್ ನೋಡ್ತಾ ಇರ್ಬೋದು ನಿಮಗೆ ಆಪ್ಷನ್ಸ್ಗಳು ಮೂಮೆಂಟ್ ಸ್ಪೀಡು ಹಾಗೆ ಅಡಾಸ್ ಕಂಟ್ರೋಲ್ಸು ಮತ್ತು ಎಷ್ಟು ಓಡಿದೆ ಅನ್ನೋದು ಮಾತ್ರ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ನಾರ್ಮಲಾಗಿ ಇಲ್ಲಿ ಪಾರ್ಕಿಂಗು, ರಿವರ್ಸು, ನ್ಯೂಟ್ರಲ್ಲು ಮತ್ತು ಡ್ರೈವ್ದು ಮಾತ್ರ ಆಪ್ಷನ್ಸ್ ಬರುತ್ತೆ. ವಿತ್ ಸೀಟ್ ಬೆಲ್ಟ್ ಎಲ್ಲ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನೀವು ರೇಂಜ್ ನೋಡ್ತಾ ಇರ್ಬೋದು 94%ಗೆ 400 ಕಿಲೋಮೀಟರ್ಸ್ ಬರುತ್ತೆ. ಹಾಗೆ ಡ್ರೈವ್ ಮೋಡು ನಾರ್ಮಲ್ ಮೋಡ ಯಾವ ರೀತಿ ಇದೆ ನಿಮಗೆ ಆ ರೀತಿ ಬೇಕಾದ್ರೆ ಇದು ಮಾಡ್ಕೋಬೋದು. ಹಾಗೆ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಗೇರ್ ಲಿವರ್ ಇಲ್ಲೇ ಕೊಟ್ಟಿದ್ದಾರೆ. ಸೊ ಪಾರ್ಕಿಂಗ್ ಬೇಕು ಅಂದರೆ ಪಾರ್ಕಿಂಗು, ರಿವರ್ಸು, ನ್ಯೂಟ್ರಲ್ಲು, ಡ್ರೈವು. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇದು ಮಾಡ್ಕೋಬೋದು. ವಿತ್ ಅಡಾಸ್ ಕಂಟ್ರೋಲ್ಸ್ ಬಟನ್ಸ್ ಕೂಡ ನಿಮ್ಗೆ ಇಲ್ಲೇ ಬರುತ್ತೆ. ಸೊ ಸ್ಟೇರಿಂಗ್ ವೀಲಲ್ಲಿ. ಸೊ ಓವರಾಲ್ ನೀವು ಇಲ್ಲಿ ಸ್ಟೇರಿಂಗಲ್ಲಿ ಇನ್ನೊಂದು ಇವ್ರದ್ದು ಯೂನಿಕ್ ಏನಂದರೆ, ಸೊ ನೋಡ್ತಾ ಇರ್ಬೋದು ಇಲ್ಲಿ ಟಚ್ ಮಾಡಿದ್ರೆ ಸಾಕು. ಸೊ ರಿಯರ್ ವ್ಯೂ ಮಿರರ್ ಕಂಟ್ರೋಲ್ಸು. ಸೊ ಮಿರರ್ನ ನೀವು ಮ್ಯಾನ್ಯಲಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಂಗಿಲ್ಲ. ಸೊ ಇದು ಲೆಫ್ಟ್ ರೈಟು ನೀವು ಇಲ್ಲಿ ಇದೇ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ಏರ್ ಕಂಡೀಷನ್ ಕಂಟ್ರೋಲ್ ಮೋಡಲ್ಲಿ ಬರುತ್ತೆ. ಸೊ ನಿಮಗೆ ಯಾವ ರೀತಿ ಬೇಕು ನೋಡಿ, ಫ್ಯಾನ್ ಸ್ಪೀಡು ನಿಮಗೆ ಸ್ಟೇರಿಂಗಲ್ಲೇ ಚೇಂಜ್ ಆಗ್ತಾ ಇರುತ್ತೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಚೇಂಜ್ ಮಾಡ್ಕೋಬೋದು. ಸೊ ಟೆಂಪ್ರೇಚರು ಅಷ್ಟೇ ನೋಡ್ತಾ ಇರ್ಬೋದು. ನಿಮ್ಮ ಟೆಂಪ್ರೇಚರ್ ಯಾವ ರೀತಿ ಬೇಕೋ ಆ ರೀತಿ ಚೇಂಜಸ್ ಆಗ್ತಾ ಇರುತ್ತೆ. ಸೊ ನೋಡಿ ರಿಯರ್ ವ್ಯೂ ಮಿರರ್ ಲೆಫ್ಟ್ ಸೈಡ್ ಮಿರರ್ ನೋಡಿ. ಸೊ ಯಾವ ರೀತಿ ನಿಮಗೆ ಇದರಲ್ಲೇ ಅಡ್ಜಸ್ಟ್ ಆಗುತ್ತೆ. ಸೊ ಸ್ಟೇರಿಂಗಲ್ಲೇ ನಿಮಗೆ ಮಿರರ್ ಕೂಡ ಅಡ್ಜಸ್ಟ್ ಆಗುತ್ತೆ. ಸೊ ಹಾಗೆ ನಮಗೆ ಏರ್ ಕಂಡೀಷನು ಮತ್ತು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಓವರಾಲ್ ನಿಮಗೆ ಸೆಂಟ್ರ್ ಕನ್ಸೋಲ್ಗೆ ಬರೋದಾದ್ರೆ ನೀವು ನೋಡ್ತಾ ಇರ್ಬೋದು ತುಂಬ ಆಪ್ಷನ್ಸು ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ 360 ಡಿಗ್ರಿ ಕ್ಯಾಮ್ರಾ ವ್ಯೂ ವಿತ್ MG ಇದು ಆ್ಯಪ್ ಸ್ಟೋರು, ಹಾಗೆ ಆ್ಯಂಡ್ರಾಯ್ಡ್ ಆಟೋ ಮತ್ತು ಆ್ಯಪಲ್ ಕಾರ್ಪ್ಲೇ ಎಲ್ಲ ಸಿಗುತ್ತೆ. ವಿತ್ ನಿಮಗೆ ಮ್ಯೂಸಿಕ್ ಕಂಟ್ರೋಲ್ಸು ಹಾಗೆ FM ಆಪ್ಷನ್ಸ್ಗಳೆಲ್ಲ ತುಂಬ ಸಖತ್ತಾಗಿ ಬಂದಿದೆ. ವಿತ್ ನಿಮಗೆ ಹೆಡ್ಲೈಟ್ಸ್ದು ಅಷ್ಟೇ. ಹೆಡ್ಲೈಟ್ಸ್ದೆಲ್ಲ ನಿಮ್ಗೆ ಏನಂದರೆ ಓಡೋಮೀಟ್ರಲ್ಲಿ ಕಮ್ಮಿ ಆಪ್ಷನ್ಸ್ ಕೊಟ್ಟು ನಿಮಗೆ ಇದರಲ್ಲಿ ಇನ್ಸ್ಟ್ರೂಮೆಂಟ್ ಪ್ಯಾನಲಲ್ಲಿ ಜಾಸ್ತಿ ಆಪ್ಷನ್ಸ್ಗಳು ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಲೋ ಬೀಮ್ ಬೇಕು ಅಂದರೆ ಪೊಸಿಷನ್ ಲ್ಯಾಂಪು ಅವೆಲ್ಲ ನೀವು ಚೇಂಜ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ನಿಮಗೆ ಲೆಫ್ಟು ರೈಟು USB ಯಾವ ರೀತಿ ಬೇಕೋ ನಿಮ್ಗೆ ಆ ರೀತಿ ನೀವು ಚೇಂಜಸ್ ಕೂಡ ಮಾಡ್ಕೋಬೋದು. ಸೊ ಹಾಗೆ ನೋಡ್ತಾ ಇರ್ಬೋದು ಈಕೋ ನಾರ್ಮಲ್ ನೋಡಿ, ಸ್ಪೋರ್ಟ್ಸ್ ಮೋಡ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಓಡೋಮೀಟ್ರಲ್ಲಿ ಚೇಂಜ್ ಆಗ್ತಿದೆ. ಸೊ ನಾರ್ಮಲ್ ನೋಡಿ, ಹಾಗೆ ಈಕೋ ಹಾಕಿದ್ರೆ ಈಕೋದಲ್ಲಿ ಚೇಂಜಸ್ ಆಗುತ್ತೆ. ಈಕೋ ಪ್ಲಸ್ ಹಾಕಿದ್ರೆ ಸೊ ಈಕೋ ಪ್ಲಸ್ ಅದರ ಪ್ರಕಾರ ಬರುತ್ತೆ. ಸೊ ಓವರಾಲ್ ನೋಡ್ತಾ ಇರ್ಬೋದು ರಿಯಲ್ ಟೈಲ್ ಗೇಟು ಅಷ್ಟೇ. ನೀವು ಇಲ್ಲಿಂದ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನೋಡ್ತಾ ಇರ್ಬೋದು ರಿಯರಲ್ಲಿ ಟೈಲ್ ಗೇಟ್ ಓಪನ್ ಆಗ್ತದೆ. ಸೊ ನೋಡ್ತಾ ಇರ್ಬೋದು ಈಗ ಕ್ಲೋಸ್ ಮಾಡೋಕ್ಕೆ ಕೊಟ್ಟಿದ ತಕ್ಷಣ ಆಟೋಮೆಟಿಕ್ ರಿಯರಲ್ಲಿ ಕ್ಲೋಸ್ ಆಗುತ್ತೆ. ಸೊ ಓವರಾಲ್ ನಿಮಗೆ ಆಪ್ಷನ್ಸ್ ಕೂಡ ಇಲ್ಲೇ ಆಪ್ಷನ್ಸ್ ತುಂಬ ಬರುತ್ತೆ. ವಿತ್ ನಿಮ್ಗೆ ಇಲ್ಲಿ 360 ಡಿಗ್ರಿ ಕ್ಯಾಮ್ರಾದು ಕೂಡ ನೋಡ್ತಾ ಇರ್ಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇದೆಲ್ಲ ಒಂದಷ್ಟು ಫೀಚರ್ಸ್ಗಳನ್ನ ಎನ್ಹ್ಯಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. 3D ಮತ್ತು 2D ಬೇಕು ಅಂದರೆ 2D ಹಾಕೋಬೋದು. ಸೊ ನೋಡ್ತಾ ಇರ್ಬೋದು ನಿಮ್ಮ ಕಾರ್ನರು ಏನನ್ನ ಸಣ್ಣ ಪುಟ್ಟ ಅಬ್ಸ್ಟ್ಯಾಕಲ್ಸ್ ಇದ್ರೂ ನಿಮಗೆ ತುಂಬ ಈಸಿಯಾಗಿ ಐಡೆಂಟಿಫಿಕೇಷನ್ ಆಗುತ್ತೆ. ಹಾಗೆ AC ಥ್ರೋ ಕೂಡ ನೋಡ್ತಾ ಇರ್ಬೋದು. ಸೊ ಲೆಗ್ ಬೇಕು ಅಂದರೆ ಲೆಗ್ಗು ಮತ್ತು ಫ್ರಂಟು ಯಾವ್ದು ಬೇಕೋ ಆಪ್ಷನ್ಸ್ಗಳು ನೀವು ಇಲ್ಲೇ ಆಪ್ಷನ್ಸ್ಗಳನ್ನೆಲ್ಲ ಚೇಂಜ್ ಮಾಡ್ಕೋಬೋದು. ಅದಕ್ಕೋಸ್ಕರ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ, ತುಂಬ ಯೂಸಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನೀವು AC ಕಂಟ್ರೋಲ್ಸ್ದು ನೋಡ್ತಾ ಇರ್ಬೋದು. AC ಇದೆ ಅಂತಲೇ ಗೊತ್ತಾಗೋದಿಲ್ಲ ಆ ರೀತಿ ಡಿಸೈನ್ಸಲ್ಲಿ ಎನ್ಹ್ಯಾನ್ಸ್ ಆಗಿ ಕೊಟ್ಟಿದ್ದಾರೆ. ಸೊ ವಿತ್ ನಿಮಗೆ AC ಮೋಡ್ಸ್ ಕೂಡ ಅಷ್ಟೇ ನೋಡ್ತಾ ಇರ್ಬೋದು. ಮೋಡ್ಸು ಬಟನ್ಸ್ಗಳೆಲ್ಲ ಫಿಸಿಕಲ್ ಹ್ಯಾಂಡ್ ಬಟನು ಇದೆಲ್ಲ ಒಂದು ಅಷ್ಟು ಫೀಚರ್ಸ್ಗಳು ತುಂಬ ಇಷ್ಟ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ವಿತ್ ಸೆಂಟ್ರ್ ಕನ್ಸೋಲ್ಗೆ ಬರೋದಾದ್ರೆ ನಿಮ್ಗೆ ಇಲ್ಲಿ ಕಪ್ ಹೋಲ್ಡ್ರುಗಳು ಇಡೋಕ್ಕೆಲ್ಲ ಚಾನ್ಸ್ ಇಟ್ಕೊಡುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಏನಾದ್ರು ದೊಡ್ಡದಾಗಿ ಐಟಮ್ಗಳು ಇಡಬೇಕು ಅಂದರೆ ಇದನ್ನು ಓಪನ್ ಮಾಡ್ಬೋದು. ಸೊ ಇಲ್ಲಿ ಬೇಡ ನಮಗೆ 2-3 ಕಪ್ಪು ಇಟ್ಕೋತೀವಿ ಅಂದರೆ ಅದು ಆಪ್ಷನ್ಸ್ ಬರುತ್ತೆ. ವಿತ್ ನಿಮ್ಗೆ ಇಲ್ಲಿ ವೈರ್ಲೆಸ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ, ವೈರ್ಲೆಸ್ ಚಾರ್ಜಿಂಗು. ಸೊ ವಿತ್ ನಿಮಗೆ ಸ್ಪೇಸ್ ಇಡೋಕ್ಕೆ ಒಂದಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಏನೋ ಫೋನ್ಗೆ ಡಾಕ್ಯುಮೆಂಟ್ಸ್ ಏನೋ ಇಟ್ಕೋಬೋದು. ಸೊ ವಿತ್ ನಿಮ್ಗೆ ಇಲ್ಲಿ ಸೆಂಟ್ರ್ ಕನ್ಸೋಲಲ್ಲಿ ಇನ್ನೊಂದು ಆಪ್ಷನ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಅಲ್ಲಿ ಟೈಪ್ ಸಿ USB ಪೋರ್ಟು ಮತ್ತು ಟೈಪ್ A USB ಪೋರ್ಟು ಮತ್ತು ಇಲ್ಲೂ ಏನಂದರೆ ಪ್ಯಾಸೆಂಜರ್ ಸೈಡಿಂದ ನೀವು ಆರಾಮಾಗಿ ಇದು ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ರೀಚ್ ಮಾಡ್ಕೋಬೋದು. ಸೊ ಡ್ರೈವರ್ ಸೈಡ್ಗೆ ಅಷ್ಟೊಂದು ಕಂಫರ್ಟೇಬಲಾಗಿ ರೀಚ್ ಆಗೋಲ್ಲ. ಸೊ ಪ್ಯಾಸೆಂಜರ್ ಸೈಡ್ಗೆ ತುಂಬ ಆರಾಮಾಗಿ ರೀಚ್ ಆಗುತ್ತೆ.
ಸೊ ವಿತ್ ನಿಮಗೆ ಸೀಟ್ ಕಂಫರ್ಟು ಅಷ್ಟೇ ನೋಡ್ತಾ ಇರ್ಬೋದು, ಕುಷನಿಂಗ್ ಎಲ್ಲ ಅಷ್ಟೇ ತುಂಬ ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ಬ್ಲ್ಯಾಕು ಮತ್ತು ಬೀಚ್ ಕಲರಲ್ಲಿ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ. ಸೊ ತೀರಾ ಏನು ಬೀಚ್ ಕಲರಲ್ಲೇ ಕೊಟ್ಟಿಲ್ಲ, ಲಾಸ್ಟ್ ಟೈಮೆಲ್ಲ ಬರೀ ಬೀಚ್ ಕಲರಲ್ಲಿ ಕೊಟ್ಟಿದ್ರು. ಸೊ ಇದೆಲ್ಲ ಫುಲ್ಲು ಡ್ಯುಯಲ್ ಕಲರ್ ಥ್ರೆಡ್ ಇರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಸೊ ವಿತ್ ಡೋರ್ ಗ್ಲೋ ಆಪ್ಷನ್ಸ್ ನೋಡಿದ್ರೆ ಸಫಿಷಿಯೆಂಟ್ ಅನಫ್ ಅಂತ ಹೇಳ್ಬೋದು. ಹಾಗೆ IRVM ನಾರ್ಮಲ್ ಬರುತ್ತೆ, ವಿತ್ ನಿಮಗೆ ನಾರ್ಮಲ್ ಮೂನ್ ರೂಫ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಇದರಲ್ಲಿ ನಿಮಗೆ ಕ್ಲೋಸ್ ಬೇಕು ಅಂದರೆ ಕ್ಲೋಸ್ ಕೂಡ ಮಾಡ್ಕೋಬೋದು. ಸೊ ವಿತ್ ನಿಮಗೆ ಲೈಟ್ಸ್ ಕೂಡ ಆಪ್ಷನ್ಸ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಆಪ್ಷನ್ಸು. ಹಾಗೆ ಸನ್ವೈಸರ್ಗೆ ಬರೋದಾರೆ ನಿಮಗೆ ಡ್ರೈವರ್ ಸೈಡ್ ಕೂಡ ವಿತ್ ವ್ಯಾನಿಟಿ ಮಿರರ್ ಜೊತೆಗೆ ಲೈಟ್ ಆಪ್ಷನ್ಸ್ ಬರುತ್ತೆ. ಸೊ ಹಾಗೆ ಪ್ಯಾಸೆಂಜರ್ ಸೈಡಲ್ಲಿ ಕೂಡ ಆಟೋಮೆಟಿಕ್ಕಾಗಿ ನಿಮಗೆ ಲೈಟ್ ಆಪ್ಷನ್ಸ್ಗಳು ಬರುತ್ತೆ. ಸೊ ವೀಕ್ಷಕರೇ, ಮೇನ್ ಕಂಫರ್ಟ್ ಬಂದು ವಿಂಡ್ಸರ್ EV ಪ್ರೋರಲ್ಲಿ ರಿಯರ್ ಕಂಫರ್ಟ್ ಇರೋದು. ಸೊ ಬಿಸ್ನೆಸ್ ಕ್ಲಾಸ್ಗೆ ಹೋಲಿಸ್ತಾರೆ ಆ ರಿಯರ್ ಕಂಫರ್ಟ್ನ. ಅದು ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ ಬನ್ನಿ. ಸೊ ರಿಯರ್ ಡೋರ್ ಸೈಡ್ ಬರೋದಾರೆ ನೀವು ನೋಡ್ತಾ ಇರ್ಬೋದು. ನಾರ್ಮಲ್ ಫ್ರಂಟಲ್ಲಿ ಯಾವ ರೀತಿ ಡೋರ್ ಪ್ಯಾನಲ್ಗೆ ಟಚ್ ಕೊಟ್ಟಿದ್ದಾರಲ್ಲ, ಸೊ ಅದೇ ರೀತಿ ಬರುತ್ತೆ. ವಿತ್ ನಿಮಗೆ ಸ್ಪೀಕರ್ದು ಮತ್ತು ಟ್ವಿಟರ್ ಕೂಡ ಇಲ್ಲೇ ಆಪ್ಷನ್ಸ್ ಬರುತ್ತೆ. ಸೊ ನಾರ್ಮಲ್ ಡಾರ್ಕ್ ರೂಮ್ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಹಾಗೆ ನಿಮ್ಗೊಂದಷ್ಟು ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಸೊ ಸಫಿಷಿಯೆಂಟ್ ಎನಫ್, ಏನಾನ ಬಾಟಲ್ ಗಿಟರ್ ಇಟ್ಕೊಂಡು ಏನೋ ಇಟ್ಕೊಳ್ಳೋಕ್ಕಾದ್ರೆ. ಸೊ ಓವರಾಲ್ ನಿಮಗೆ ಡ್ರೈವರ್ ಸೈಡಲ್ಲಿ ಪಾಕೆಟ್ ಹೋಲ್ಡರ್ಗಳು ಕೊಟ್ಟಿದ್ದಾರೆ. ಸೊ ವಿತ್ ನಿಮಗೆ ರಿಯರ್ AC ವೆಂಟ್ಸ್ ಕೂಡ ಇಲ್ಲೇ ಆಪ್ಷನ್ಸ್ ಬರುತ್ತೆ. ಹಾಗೆ ನಿಮಗೆ ಸೀಟಿಂಗ್ ಕಂಫರ್ಟ್ ನೋಡ್ತಾ ಇರ್ಬೋದು. ಸೊ ನಿಮಗೆ ಫುಲ್ಲು ಸ್ಲೈಡ್ ಮಾಡ್ಕೋಬೋದು. ಸೊ ಏನಾಗುತ್ತೆ ಅಂದರೆ ನೀವೇನಾದ್ರು ಲಾಂಗ್ ಡ್ರೈವ್ಗೆ 400 ಅಷ್ಟೇ ಕಿಲೋಮೀಟ್ರು, ಬಟ್ ಥೈ ಸಪೋರ್ಟ್ ಅಂತೂ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ನೀರು ಅಂತೂ ತುಂಬ ಯೂಸ್ ಆಗಿದೆ. ಹಾಗೆ ಹೆಡ್ರೂಮ್ ಕೂಡ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು, ನೀವು ಆರಾಮಾಗಿ ಕಂಫರ್ಟಾಗಿ ಎಲ್ಲನ ಲಾಂಗ್ ಡ್ರೈವ್ ಹೋಗಬೇಕು ಅಂದರೆ, ಸೊ ವಿತ್ 3 ಪಾಯಿಂಟ್ ಪ್ಯಾಸೆಂಜರ್ಸ್ಗೂ ಹೆಡ್ರೆಸ್ಟ್ಗಳು ಬರೋದ್ರಿಂದ ಸೊ ಆರಾಮಾಗಿ ಹೋಗ್ಬೋದು. ವಿತ್ ನಿಮಗೆ ಸೆಂಟ್ರಲ್ ಆರ್ಮೆಸ್ಟ್ ಕೂಡ ಸಿಗುತ್ತೆ. ಸೊ ವಿತ್ ಸಫಿಷಿಯೆಂಟಾಗಿ ಆರಾಮಾಗಿ ನೀವೆಲ್ಲ ಲಾಂಗ್ ಡ್ರೈವ್ ಹೋಗ್ತೀವಿ ಅಂದಾಗ ಹಿಂದೆಗಡೆ ಕಂಫರ್ಟ್ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ಗ್ರ್ಯಾಬ್ ಹ್ಯಾಂಡಲ್ಲು ವಿತ್ ನಿಮ್ಗೆ ಇಲ್ಲಿ LED ಲೈಟ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ರಿಯರಲ್ಲಿ ಸೀಟ್ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಫ್ಲ್ಯಾಟ್ ಬಾಟಮ್ ಬರುತ್ತೆ. ಸೊ ಇಲ್ಲಿ ಎಲ್ಲೂ ಸೆಂಟ್ರಲ್ಲಿ ಗೇರ್ದೇನು ಬಂಪ್ ಬರೋದಿಲ್ಲ. ಸೊ ಆರಾಮಾಗಿ 3 ಜನ ನಿಮ್ಗೆ ಕಂಫರ್ಟಬಲಾಗಿ ಕೂತ್ಕೊಂಡು ಲಾಂಗ್ ಡ್ರೈವ್ ಹೋಗ್ಬೋದು. ಸೊ ಓವರಾಲ್ ನಿಮಗೆ MG ವಿಂಡ್ಸರ್ EV ಪ್ರೋದು ರಿವ್ಯೂಗೆ ಬರೋದಾರೆ. ಸೊ ಕೆಲವೊಂದು ವಿಂಡ್ಸರ್ EVಲಿ ರೇಂಜ್ ಕಮ್ಮಿ ಆಯಿತು ಮತ್ತು ಬ್ಯಾಟ್ರಿ ಕೆಪಾಸಿಟಿ ಕಮ್ಮಿ ಆಯಿತು ಅನ್ನೋರು ಸೊ EV ಪ್ರೋಗೆ ನೀವು ಶಿಫ್ಟ್ ಆಗ್ಬೋದು. ವಿತ್ ಕಂಫರ್ಟು ಅಷ್ಟೇ ತುಂಬ ಸಖತ್ತಾಗಿದೆ. ಮತ್ತು ಫೀಚರ್ಸ್ಗಳೆಲ್ಲ ಒಂದಷ್ಟು ಲೆವೆಲ್ 2 ADAS ಆಗಿರ್ಬೋದು. ಹಾಗೆ ಡೈಮಂಡ್ ಕಟ್ ಅಲೈ ವೀಲ್ ವಿತ್ ಎಲೆಕ್ಟ್ರಿಕ್ ಟೈಲ್ ಗೇಟು ಅದೆಲ್ಲ ಒಂದಷ್ಟು ಫೀಚರ್ ಎನ್ಹಾನ್ಸ್ ಮಾಡುತ್ತೆ. ಸೊ ವಿತ್ ನಿಮಗೆ ರೇಂಜ್ ಕೂಡ ಜಾಸ್ತಿ ಆಗಿದೆ ಇದರಲ್ಲಿ. ಸೊ ಯಾರು ನೋಡ್ತಾ ಇದ್ದೀರಾ ಮತ್ತು ಹೊಸ್ದಾಗಿ ಬೈ ಮಾಡೋಕ್ಕೆ ಇಲ್ಲ ಅಪ್ಗ್ರೇಡ್ ಆಗೋಕ್ಕೆ, ಸೊ ಅವ್ರಿಗೆಲ್ಲ ಒಂದು ಒಳ್ಳೆ ಚಾಯ್ಸ್ ಅಂತ ಹೇಳ್ಬೋದು. ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಮ್ಮನ್ನೇ ಬಿಟ್ಟು ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.